ಲಾಯರ್ ಹತ್ರ ಮಾತಾಡಿದ್ಯಾ? ಕೇಸ್ ಬಗ್ಗೆ ಏನಾದರೂ ಪಾಸಿಟಿವ್ ಆಗಿ ಹೇಳಿದ್ರಾ? ಇಲ್ಲ ಅಣ್ಣ, ಲಾಯರ್ ಈಗೀಗ ಆಫೀಸಿಗೆ ಹೋದಾಗಲೆಲ್ಲ ಹೊಸ ಹೊಸ ವಿಚಾರಗಳನ್ನ ಹೇಳ್ತಾರೆ. ಈ ಸಾರಿನೂ ಅಷ್ಟೇ, ಅಂಥದ್ದೇ ಹೊಸ ವಿಚಾರ ಹೇಳಿದ್ರು. ಈಗೇನು ಹೇಳಿದ್ರು ವಿಶು? ಡಿವೋರ್ಸ್ ಕೇಸ್ನ ರೀಅಪ್ಲೈ ಮಾಡಬೇಕಂತ. ರೀಅಪ್ಲೈ ಮಾಡೋಂಥದ್ದು ಏನಾಗಿದೆಯಂತೆ? ಲಾಯರ್ ಹೇಳೋದು ಒಂದು ಗೊತ್ತಾಗ್ತಿಲ್ಲ ಅಣ್ಣ. ಪ್ರತಿದಿನ ಹೊಸದಾಗಿ ಒಂದೊಂದು ವಿಷಯ ಹೇಳ್ತಾ ಇದ್ದಾರೆ. ಕಾಂಪ್ರಮೈಸ್ ಆಗಿ ಅಂತಾರೆ, ವಿಶಾಖ ಹೇಳಿದ ಮಾತನ್ನು ಕೇಳಿ ಅಂತಾರೆ. ಅವ್ರ ವರ್ತನೆ ನೋಡ್ತಾ ಇದ್ರೆ ಯಾಕೋ ನಮ್ಮ ಕೇಸ್ ಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ ದುಡ್ಡಿನ ವಿಷಯದಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರಬಹುದು. ಇಲ್ಲ ವಿಶು, ಆ ವ್ಯಕ್ತಿ ಆ ಥರದವರಲ್ಲ. ದುಡ್ಡಿನ ವಿಚಾರ ಇದ್ರೆ ಅವ್ರು ನಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ರು. ಮತ್ಯಾಕಣ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀನು ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ಯಾ, ಫಸ್ಟ್ ಹೋಗಿ ಊಟ ಮಾಡಿ ರೆಸ್ಟ್ ಮಾಡು. ಅಂದಹಾಗೆ ವಿಶು, ಈ ವಿಚಾರ ಎಲ್ಲ ರಾಧಿಕಂಗೆ ಹೇಳೋದು ಬೇಡ. ಪಾಪ ಇದೆಲ್ಲ ಗೊತ್ತಾದ್ರೆ ಅವಳು ತುಂಬಾನೇ ನೊಂದ್ಕೋತಾಳೆ ಕಣೋ. ಸರಿ ಅಣ್ಣ. ವಿಶು, ರಾಧಿಕಾ ಬೆಳಗ್ಗೆಯಿಂದ ಯಾರ ಹತ್ರನೂ ಸರಿಯಾಗಿ ಮಾತಾಡಿಲ್ಲ ಕಣೋ. ಪಾಪ ಅವಳು ಯಾವುದೋ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ಮದುವೆ ಆದಾಗಿಂದ ನಿನ್ ಪ್ರೀತಿ ಅನ್ನೋದು ಬಿಟ್ರೆ ಅವಳಿಗೆ ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಮೊದಲು ಹೋಗಿ ಅವಳಿಗೆ ಸಮಾಧಾನ ಮಾಡು. ಪಾಪ ಒಬ್ಳೆ ಕೂತಿದ್ದಾಳೆ. ಸರಿ. ವಿಷು ಇಲ್ಲದೆ ಇದ್ದಾಗ ಯಾಕೆ ಇಲ್ಲಿಗೆ ಬರ್ಬೇಕಾಯ್ತು? ನಾನು ನೋಡ್ತಾ ಇದ್ದೀನಿ, ಅವನು ಇಲ್ಲಿಗೆ ಬರೋದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಕಾಣಿಸ್ತಾ ಇದೆ. ಈ ಮಕ್ಕಳಿಂದ ಈ ಮನೆ ಮಾನ ಮರ್ಯಾದೆ ಹರಾಜಾಗ್ತಾ ಇತ್ತು. ಈಗ ನೀನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಈ ಪರಿಚಯ ಎಷ್ಟು ದಿವಸದಿಂದ? ಅಮ್ಮ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳೋದು ಸುಮ್ಮನೆ ನೆಪಕ್ಕಷ್ಟೇ. ನನಗನ್ಸುತ್ತೆ ಅವನು ನಿನ್ನ ನೋಡೋದಕ್ಕೆ ಬರ್ತಾನೆ ಅಂತ. ಅಲ್ಲ, ವಿಷು ಇಲ್ಲ ಆಮೇಲೆ ಬನ್ನಿ ಅಂತ ಹೇಳಿ ಕಳಿಸ್ಬೋದಾಗಿತ್ತಲ್ಲ. ಅವನ ಹತ್ರ ಮಾತಾಡುವಂತ ಅವಶ್ಯಕತೆ ನಿನಗೇನಿದೆ ಅಂತ?
ಜನ ಬಾಯಿ ಬಂದಾಗ ಮಾತಾಡೋದು ಇದೆಲ್ಲ ಬಂದಿರೋದು ನಿಮ್ಮ ಕುಟುಂಬದವರಿಂದ ನೆನಪಿಟ್ಕೋ. ಕೂತ್ಕೋ. ಏನಾಯ್ತು ನನ್ನ ರಾಜ್ಕುಮಾರಿಗೆ? ಯಾಕೆ ಹೀಗೆ ಮಂಕಾಗಿದಾರಲ್ಲ? ಇಡೀ ಮನೆ ಖುಷಿ ಕೊಡೋ ಈ ಕಣ್ಣಲ್ಲಿ ಸ್ವಲ್ಪ ದುಃಖ ಕಾಣಿಸ್ತಿದೆಯಲ್ಲ? ಏನಾಯ್ತು ಮೇಡಮ್? ನಾನು ಲೇಟಾಗಿ ಬಂದಿದ್ದು ಕೋಪನ ಅಥವಾ ಪ್ರೀತಿನ? ಒಂದು ಕೆಲಸ ಮಾಡುವ. ಈಗ ಪ್ರೀತಿ ಆದ್ರೆ ಈ ಕೆನ್ನೆಗೆ ಮುತ್ಕೊಡು, ಕೋಪ ಆದ್ರೆ ಎರಡೂ ಕೆನ್ನೆಗೆ ಮುತ್ಕೊಡು. ಏನಂತೀರ ರಾಧೆ? ಓ, ಈಗ ಈ ಮನೆಗೆ 1000 ಓಲ್ದು ಬಲ್ಬ್ ಬೆಳಗ್ದಾಗ ಆಯ್ತು. ಈ ಕಮಲ್ ಹೂ ಅಂತ ಮುದ್ದಾದ ಮುಖದಲ್ಲಿ ಸ್ವಲ್ಪ ದುಃಖ ಕಾಣಿಸಿದೆ. ಯಾಕೆ? ಏನಾಯ್ತು? ರಾಧಿಕಾ, ಈಗ ತಾನೇ ಲಾಯರ್ ಹತ್ರ ಹೋಗಿ ಬಂದೆ. ಇನ್ನೇನು ಕೆಲವೇ ದಿನದಲ್ಲಿ ನನಗೂ ವಿಶಾಖಗೂ ಡಿವೋರ್ಸ್ ಸಿಗತ್ತೆ. ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡ್ಬಾರ್ದು. ಯೋಚನೆ. ರಾಧಿಕಾ, ಅಳ್ತಾ ಇದೆಯಾ? ಯಾಕೆ ಕಣ್ಣಲ್ಲಿ ನೀರು? ಯಾರೇನಂದ್ರು? ಏನಿಲ್ಲ ರೀ, ನೀವು ಬರೋ ತಡ ಆಯ್ತಲ್ಲ, ನಿಮ್ಮನ್ನೇ ನೆನ್ಪು ಮಾಡ್ಕೋತಾ. ಸರಿ ಬನ್ನಿ, ಊಟ ಮಾಡೋಣ. ರಾಧಿಕಾ, ರಾಧಿಕಾ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಿನ್ ಮನ್ಸಿಗೆ ನೋವಾದ್ರೆ ನನಗೆ ಗೊತ್ತಾಗದೇ ಇರತ್ತಾ ಹೇಳು? ಏನ್ ನನ್ನಿಂದ ಮುಚ್ಚಿಡ್ತಿದ್ಯಾ? ಏನೂ ಇಲ್ಲ ರೀ, ನೋಡಿ ನಾನು ಖುಷಿಯಾಗೇ ಇದ್ದೀನಿ. ಬನ್ನಿ ಊಟ ಮಾಡೋಣ. ರಾಧಿಕಾ, ಮನುಷ್ಯರಿಗೆ ಸುಳ್ಳು ಹೇಳಿದ್ರೆ ಗೊತ್ತಾಗದೇ ಇರ್ಬೋದು, ಆದ್ರೆ ಮನ್ಸಿಗಲ್ಲ. ಇರು ಬಂದೆ. ರಾಜು, ಬಾಸ್, ಅದಕ್ಕೆ ಬೇಸರದಲ್ಲಿರೋದಕ್ಕೆ ಕಾರಣ ವಿಷ್ಣು ಚಿಕ್ಕಪ್ಪನೇ. ಏನ್ ಹೇಳ್ತಿದ್ಯಾ ರಾಜು? ಚಿಕ್ಕಪ್ಪನಿಂದ ರಾಧಿಕಾ ಯಾಕೆ ಬೇಸರದಲ್ಲಿರ್ಬೇಕು? ಏನೋ ಗೊತ್ತಿಲ್ಲ ಬಾಸ್, ಅದಕ್ಕೆ ರೂಮ್ಗೆ ಹೋಗಿ ಬೈತಾ ಇದ್ರು. ನಾನೇ ಕೇಳಿಸ್ಕೊಂಡೆ. ಯಾಕೆ ಬೈತಾ ಇದ್ರು, ಏನಕ್ಕೆ ಬೈತಾ ಇದ್ರು ಗೊತ್ತಿಲ್ಲ, ಆದರೆ ಅದಕ್ಕೆ ಮಾತ್ರ ತುಂಬ ಅಳ್ತಾ ಇದ್ರು.
ನೀವಾಗೆ ಬರ್ಬೇಕ್ರಿ ಸೈನ್ ಮಾಡಿಸ್ಕೋಬೇಕಂದ್ರೆ ನಾವು ಮಧ್ಯಸ್ಥಿಕೆ ವಹಿಸ್ಕೊಳಕ್ಕಾಗಲ್ಲ. ನಿಮ್ಗೇನು ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಸರ್ ನೀವು? ಬೆಳಿಗ್ಗೆ ಬಂದ್ಬಿಡಿ ಸರ್, ತಿಂಡಿಗೆ ಇಲ್ಲೇ ಬಂದ್ಬಿಡಿ. ಹಾಂ ಸರಿ ಸರ್, ನಮಸ್ಕಾರ ನಮಸ್ಕಾರ. ಏನು ಧರ್ಮಾಧಿಕಾರಿಗಳು ನಮ್ಮನ್ನ ಹುಡ್ಕೊಂಡ್ ಆಗಿದೆ? ರಾಧಿಕಾಗೆ ಏನಾದ್ರು ಅಂದ್ರ? ಏನಾದ್ರು ಅಂದ್ರೆ ರಾಧಿಕನ್ ಮನ್ಸಿ ನೋವಾಗತ್ತಾರ ಏನಾದ್ರು ಅಂದ್ರ ಅಂದೆ. ಓ ಅದಾ? ವಿಶ್ವ, ನಾ ಹೇಳಿದ ಮಾತು ರಾಧಿಕಾಗೆ ಅಷ್ಟೊಂದು ನೋವು ಕೊಡುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ನಾನು ಇರೋ ವಿಷಯನೇ ಹೇಳಿದ್ದು. ಅಲ್ಲಪ್ಪ ವಿಶ್ವ, ನೀನು ಇಲ್ಲದೆ ಇದ್ದಾಗ ಯಾರ್ಯಾರೋ ಬರ್ತಾರೆ, ರಾಧಿಕಾ ಜೊತೆಗೆ ಗಂಟೆಗಟ್ಟಲೆ ಏನೇನೋ ಮಾತಾಡ್ತಾರೆ. ಅದನ್ನ ನಾವು ಕೇಳೋ ಹಾಗಿಲ್ವಾ? ಹೀಗಾಗಿ ಈ ಕುಟುಂಬದ ಬಗ್ಗೆ ಹಗುರವಾದ ಮಾತುಗಳು ಕಿವಿಗೆ ಬೀಳ್ತಾ ಇದೆ. ನಾಳೆ ಯಾರ್ಯಾರೋ ಈ ಮನೆಗೆ ಬರ್ತಾರಂತೆ, ಯಾರ್ಯಾರೋ ಹೋಗ್ತಾರಂತೆ. ಈ ಥರದ ಕೆಟ್ಟ ಮಾತುಗಳು ಕಿವಿಗೆ ಬೀಳೋದಕ್ಕಿಂತ ಮುಂಚೆ ನಾವು ಎಚ್ಚರಿಕೆ ವಹಿಸೋದು ತಪ್ಪೇನಪ್ಪ? ಇಷ್ಟೆಲ್ಲ ಮಾತು ಕೇಳಿಸ್ಕೊಂಡು ಧರ್ಮಾಧಿಕಾರಿಯಾದ ನೀನು ಸುಮ್ಮನೆ ಇರ್ಬೋದು, ನೀನು ಹೆಂಡತಿ ಸುಮ್ಮನೆ ಇರ್ಬೋದು, ನಿಮ್ಗೇನು ಅನಿಸ್ದೇನೆ ಇರ್ಬೋದು. ಆದ್ರೆ ಈ ಮನೆ ಸದಸ್ಯನಾಗಿ, ಮನೆ ಹಿರಿಯನಾಗಿ ನಾನ್ ಸುಮ್ಮನೆ ಇರೋದಕ್ಕಾಗಲ್ಲ. ಚಿಕ್ಕಪ್ಪ ಸಾಕು, ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ರಾಧಿಕಾ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಓ ಗೊತ್ತಪ್ಪ, ಗೊತ್ತು ನೀನು ಅಮರ ಪ್ರೇಮಿ ಅಂತ. ನಾನೇನಾದ್ರೂ ನಿಮ್ಮ ರಾಧಿಕಾ ಬಗ್ಗೆ ಸ್ವಲ್ಪ ಮಾತಾಡಿದ್ರು ನಿನ್ನ ಸಿಟ್ಟು ನೆತ್ತಿಗೆ ಇರುತ್ತೆ, ಗೊತ್ತು ನನಗೆ. ಆದರೆ ನಾಳೆ ಜನ ಈ ಕುಟುಂಬದ ಬಗ್ಗೆ ಮಾತಾಡುವಾಗ ಕೈ ಕಟ್ಕೊಂಡು ಸುಮ್ಮನೆ ಇರುವಂತೀಯ ನೀನು? ಚಿಕ್ಕಪ್ಪ, ಯಾರು ಬಂದಿದ್ರು ಅಂತ ಈ ರೀತಿ ಮಾತಾಡ್ತಿದ್ದೀರಾ? ಓ, ನಿನಗೆ ಈ ಮನೆಗೆ ಯಾರು ಬಂದಿದ್ರು ಅನ್ನೋದೇ ಗೊತ್ತಿಲ್ವಾ? ಹೋಗ್ಲಿ, ಶಾಂತನು ಅನ್ನೋ ಹೆಸರು ಕೇಳಿದ್ಯಾ ನೀನು? ಅವನೇ ಈ ಮನೆಗೆ ಬಂದಿದ್ದು. ಅವನೇ ನಿನ್ನ ಹೆಂಡತಿ ಜೊತೆಗೆ ಗಂಟೆಗಟ್ಟಲೆ ಮಾತಾಡಿ ಹೋಗಿದ್ದು. ಹೌದು, ಯಾರವನು? ನಿನ್ನ ಅವನ ಸ್ನೇಹ ಎಷ್ಟು ವರ್ಷದ್ದು? ಅವನ್ಯಾಕೆ ಈ ಮನೆಗೆ ಪದೇ ಪದೇ ಬರ್ತಾನೆ? ರಾಧಿಕಾ ಜೊತೆ ಅವನದೇನು ಮಾತಿರುತ್ತೆ? ಹೇಳಿ ಧರ್ಮಾಧಿಕಾರಿಗಳೇ, ಉತ್ತರ ಕೊಡಿ. ವಿಶು, ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲೂ ಇಲ್ಲ ಅಣ್ಣ, ಸ್ವಲ್ಪ ಕೆಲಸ ಆಯ್ತು. ನಿಂತ್ಕೋ ವಿಶು, ಇಷ್ಟೊತ್ತಲ್ಲಿ ಎಂತ ಕೆಲ್ಸನೋ? ವಿಶು, ಏನ್ ವಿಷಯ ಅಂತ ನನಗೆ ಹೇಳು. ಅಣ್ಣ, ಕೆಲವೊಂದು ಸಮಸ್ಯೆಗಳು ಶುರುವಾಗೋ ಮುಂಚೆನೆ ಪರಿಹಾರ ಕಂಡ್ಕೋಬೇಕು. ಇಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ. ನಾನು ಬರ್ತೀನಿ ಅಣ್ಣ. ಏಯ್ ವಿಶು, ವಿಶು, ವಿಶು! ತಕ್ಕ
ವೆಲ್ಕಮ್ ವಿಶು. ನೀವು ಬರ್ತೀರಂತ ಮೊದಲೇ ತಿಳಿಸಿದ್ರೆ ಒಂದು ಒಳ್ಳೆ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೆ. ಏಯ್, ನಿನ್ನಂತ ದ್ರೋಹಿ ಜೊತೆ ನಾನೇನೋ ಪಾರ್ಟಿ ಮಾಡಲಿ? ನಾನು ಯಾವತ್ತೂ ಸ್ನೇಹ ಸ್ವಭಾವದ ವಿಷಯ. ನೀವು ಆಡಿದ ಮಾತು ನನಗೆ ಖಂಡಿತ ಸೂಟ್ ಆಗಲ್ಲ. ಮೈಯೆಲ್ಲ ವಿಷ ತುಂಬಿಕೊಂಡಿದ್ಯಾ? ನಿನ್ನ ಹತ್ರ ಸ್ನೇಹ ಸ್ವಭಾವ ಇರೋದಕ್ಕೆ ಹೇಗೋ ಸಾಧ್ಯ? ಗುಳ್ಳೆ ನರಿ ಅಂತ ನೀನು. ವಿಶು ಪ್ಲೀಸ್. ನೀವು ನನ್ನ ದೋಸ್ತಿಗೆಲ್ಲ ಮಾತಾಡಿದ್ರೆ ಹರ್ಟ್ ಆಗುತ್ತೆ. ಸ್ನೇಹದ ಹೆಸರಲ್ಲಿ ಮೋಸದ ಮುಖೋಡ ಹಾಕೊಂಡಿರೋ ನಿನ್ನಂತ ನೋಡಿದ್ರೆ ಅಸಹ್ಯ ಆಗತ್ತೆ. ಯಾಕೆ ಹೀಗೆ ಮಾತಾಡ್ತಿದ್ದೀರ ವಿಶು? ನಾನೇನು ತಪ್ಪು ಮಾಡಿದೆ? ಅನಾವಶ್ಯಕವಾಗಿ ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ. ಏನಂದ್ರೆ ಅನಾವಶ್ಯಕ? ಇನ್ನೊಬ್ರು ಸಂಸಾರದಲ್ಲಿ ಬಂದು ಹುಳಿ ಹಿಂಡೋ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಶಟ್ ಅಪ್ ವಿಶು. ಏನ್ ವಿಷಯ ಅಂತ ಹೇಳಿದ್ರೆ ನನ್ನ ಮೇಲೆ ಅಪವಾದ ಹೊರಿಸಿದ್ರೆ ನನ್ಗೇನು ಅರ್ಥ ಆಗ್ಬೇಕು ಹೇಳಿ? ಇಲ್ಲದ ಕಾರಣ ಇಟ್ಕೊಂಡು ಮನೆಯವರೆಗೂ ಬರಬೇಡ ಅಂತ ಮೊದಲೇ ಹೇಳಿದ್ದೆ. ಆದ್ರೂ ಮನೆಗೆ ಬರ್ತಾ ಇದೆಯಾ? ಮನೆಗೆ ಬಂದಿದ್ದಲ್ದೆ ನನ್ನ ರೂಮಿಗೆ ಹೋಗಿ ನನ್ನ ರಾಧಿಕಾ ಜೊತೆ ಮಾತಾಡೋಷ್ಟು ಮುಂದುವರೆದ್ಬಿಟ್ಯಾ? ನಿನಗೇನೋ ನಾನು ರಾಧಿಕಾ ಜೊತೆ ಮಾತು? ಓ, ಅದ ವಿಷಯ. ಓಕೆ, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಆದ್ರೆ ನಿಮ್ಮ ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? Da 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 da